ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಲ್ಯಾಟ್ರಿ ಎಂಟ್ರಿ ಮತ್ತು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಭ್ಯರ್ಥಿಗಳ ಫೈನಲ್ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ ಮೇಲೆ ನಿಮ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಆರ್ಡರ್ ಕಾಪಿ ಕೂಡ ಲಿಂಕನ್ನು ಕೂಡ ಕೊಡುತ್ತಾರೆ. ಆರ್ಡರ್ ಕಾಪಿ ತೊಗೊಂಡು ಒಂದು ಟೈಮನ್ನು ಕೊಡ್ತಾರೆ ನಿಮಗೆ. ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ನೀವು ಎಲ್ಲ ಒಂದು ಏನು ಮಾಡಬೇಕಾಗತ್ತೆ ಅಂತಂದರೆ ಡಾಕ್ಯುಮೆಂಟ್ಗಳು ತೊಗೊಂಡು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಮೇನ್ ಯಾವ್ಯಾವ ಡಾಕ್ಯುಮೆಂಟ್ ನಿಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅಭ್ಯರ್ಥಿಗಳು ಇಲ್ಲಿ ನೋಡಿ, ಆ್ಯಸ್ ಪರ್ ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತಂದರೆ, ಸೊ ಒಂದೇದಿಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಇರುತ್ತಲ್ಲ ಅದನ್ನು ತೊಗೋಬೇಕು. ಎರಡನೇದೇನಪ್ಪ ಅಂತಂದರೆ, ಇಲ್ಲಿ ಪೇಯ್ಡ್ ರೆಸಿಪ್ಟ್ ಅಂತ ಕೇಳಿದರೆ ಪೇಯ್ಡ್ ರೆಸಿಪ್ಟ್ ಇಲ್ಲಾಂದ್ರೂ ಕೂಡ ನಡೀತಿದೆ. ಆಮೇಲೆ ಇನ್ನೊಂದು ಏನಂತಂದರೆ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕು. ಇದು ಯಾರಿಗೆ ಅಂತಂದರೆ, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಯಾರು ಪ್ಯಾರಾಮೆಡಿಕಲನ್ನು PUC ಮೇಲೆ ಮಾಡಿದಿರಿ ಅವರು PUC ಮಾರ್ಕ್ಸ್ ಕಾರ್ಡ್ ತೊಗೋಬೇಕು. SSLC ಮೇಲೆ ಮಾಡಿದರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಜೊತೆಗೆ ಡಿಪ್ಲೊಮಾದ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು. ಡಿಪ್ಲೊಮಾ ಅಂದರೆ ಈಗ ನೀವು SSLC ಮೇಲೆ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿದ್ದೀರಿ, 3 ವರ್ಷದ ಪ್ಯಾರಾಮೆಡಿಕಲ್ ಇರಬೇಕು. JNM ಆಗಿದ್ದರೆ ಅಷ್ಟು ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಮೇಲೆ JNM ಆದರೂ ಏನು ಮಾಡಬೇಕಪ್ಪ ಅಂತಂದರೆ KNC ರಿಜಿಸ್ಟ್ರೇಷನ್ ಮಾಡಿಸಿರುವಂತಹ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಕನ್ನಡ ಮೀಡಿಯಮ್ ಏನಾದರೂ ಕ್ಲೈಮ್ ಮಾಡಿದರೆ ನೀವು ಕನ್ನಡ ಮೀಡಿಯಮ್ 1 to 10 ತನಕ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಆಮೇಲೆ ಕೆಟಗರಿ SC ST OBC ಆಗಿದ್ದರೆ ಅದೇನಿದೆ ನೋಡಿರಿ, 2B 3B3 ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇದು ಬೇಕು. 370J ಇದ್ದರೆ ಅದನ್ನು ಕೂಡ ತೊಗೊಂಡು ಹೋಗಿ ನೀವು ಅಪ್ಲಿಕೇಬಲ್ ಆಗಿದ್ದರೆ. ಜೊತೆಗೆ ಹೋಗಬೇಕಾದ್ರೆ ಒಂದು ಅವ್ರು ಹೇಳ್ತಾರೆ 6 ರಿಂದ 8 ಫೋಟೋ ತೊಗೊಂಡು ಹೋಗಿರಿ, ಕಡಿಮೆ ಅಂದರೂ ಕೂಡ. ಆಮೇಲೆ ಆಧಾರ್ ಕಾರ್ಡ್ ಬೇಕು. ಓಕೆ, ಅದು ಜೆರಾಕ್ಸ್ ಬೇಕು, ಒರಿಜಿನಲ್ ನಡೀತಿದೆ. ಆಮೇಲೆ ಇಂಪಾರ್ಟೆಂಟ್ ಇಷ್ಟು ಅದು. ಓಕೆ, ಒಂದೇದು ಹೇಳ್ತೀನಿ ನೋಡಿ, ಏನಪ್ಪ ಅಂತಂದರೆ, 1 SSLC ಮಾರ್ಕ್ಸ್ ಕಾರ್ಡು, 2 PUC ಮಾರ್ಕ್ಸ್ ಕಾರ್ಡು, 3 ಡಿಪ್ಲೊಮಾ ಆಲ್ ಸರ್ಟಿಫಿಕೇಟ್ಸು, 4 ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಆಮೇಲೆ ನೆಕ್ಸ್ಟ್ ಆಧಾರ್ ಕಾರ್ಡು 5. ಓಕೆ, ಫೋಟೋಸ್ ಬೇಕು. ಓಕೆ, ಫೋಟೋಸ್ ಅಲ್ಲಿ ಕಾಲೇಜಲ್ಲಿ ಕೇಳ್ಕೊರಿ ಎಷ್ಟು ಬೇಕಂತೇಳಿ, ಮಿನಿಮಮ್ ಫೋಟೋ ಇಟ್ಕೊಂಡು ಹೋಗ್ರಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಅವರು ಬ್ಯಾಂಕ್ ಪಾಸ್ಬುಕ್ ಕೇಳ್ಬೋದು. ಬ್ಯಾಂಕ್ ಪಾಸ್ಬುಕ್ ಆದರೆ ಬ್ಯಾಂಕ್ ಪಾಸ್ಬುಕ್ಕು ತೊಗೊಂಡು ಹೋಗಿರಿ, ಅದೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ತೊಗೊಂಡು ಹೋಗಿರಿ. ಓಕೆ, ಆಮೇಲೆ ಇವು ಎಲ್ಲರದ್ದು ಕೂಡ ಒಂದು ಸೆಟ್ ಜೆರಾಕ್ಸ್ ಬೇಕಾಗುತ್ತೆ. 1 ಅಥವಾ 2 ಸೆಟ್ ಜೆರಾಕ್ಸು ಮತ್ತು ಒರಿಜಿನಲ್ ಅವರೇ ಇಟ್ಕೊತಾರೆ ಡಾಕ್ಯುಮೆಂಟ್ಸ್ಗಳನ್ನು. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಜೆರಾಕ್ಸ್ಗಳನ್ನು ಇವಾಗಲೇ ಮಾಡಿ ಇಟ್ಕೊಳ್ರಿ. ಒರಿಜಿನಲ್ ಅವರು ಕಾಲೇಜವ್ರು ತೊಗೊಂಡ್ಬಿಡ್ತಾರೆ, 1 ಸೆಟ್ ಜೆರಾಕ್ಸು ತೊಗೊಂಡ್ಬಿಡ್ತಾರೆ. ಆಮೇಲೆ ರಿಮೈನಿಂಗ್ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ, ಸ್ಕಾಲರ್ಶಿಪ್ಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಜೆರಾಕ್ಸ್ಗಳನ್ನು ನೀವು ಮಾಡಿ ಇಟ್ಕೊಂಬಿಡಿ.